ಮುಗ್ಧ ಅಮಾಯಕ ಜನರನ್ನ ನಂಬಿಸಿ ಹಣ ದೋಚೋ ಸ್ವಾಮೀಜಿಗಳಿಗೆ ಬೆಂಗಳೂರಿನಲ್ಲಿ ಲೆಕ್ಕವೇ ಇಲ್ಲ. ಆದರೆ ಇಲ್ಲೊಬ್ಬ ಗುರೂಜಿ ತನ್ನ ಕಚೇರಿಯಲ್ಲಿ ಕೆಲಸಕ್ಕಿದ್ದ ಮಹಿಳೆಯನ್ನೇ ವಶೀಕರಣ ಮಾಡಿಕೊಂಡಿದ್ದಾನೆ. ಆ ಗುರೂಜಿ ಬೇರೆ ಯಾರೂ ಅಲ್ಲ, ಜಯ ಶ್ರೀನಿವಾಸನ್. ಈತ ಜ್ಯೋತಿಷಿ, ನ್ಯೂಮರಾಲಜಿ ತಜ್ಞ ಅಂತ ಹೇಳಿಕೊಂಡು ಅನೇಕರ ಭವಿಷ್ಯ ಹೇಳ್ತಾನೆ. 2 ವರ್ಷದ ಹಿಂದೆ ಗೀತಾ ಎಂಬಾಕೆ ಇವರ ಬಳಿ ಸಹಾಯಕಿಯಾಗಿ ಕೆಲಸಕ್ಕೆ ಸೇರಿದ್ಲು. ಆದರೆ ಇತ್ತೀಚೆಗೆ ಗೀತಾ ಸಂಸಾರದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಇದಕ್ಕೆ ಜಯ ಶ್ರೀನಿವಾಸನ್ನೇ ಕಾರಣ ಅನ್ನೋದು ಗೀತಾ ಗಂಡ ಕುಮಾರ್ ಆರೋಪ. ಗಂಡ ಮಗು ಬೇಡ ಅಂತ ಗೀತಾ ಪ್ರತ್ಯೇಕವಾಗಿ ವಾಸಿಸ್ತಾ ಇದ್ದಾಳೆ. ಗುರೂಜಿ ವಶೀಕರಣ ಮಾಡಿಕೊಂಡು ನನ್ನ ಹೆಂಡತಿಯನ್ನು ಬೇರೆ ಮಾಡಿದ್ದಾನೆ ಅಂತ ಕುಮಾರ್ ಆರೋಪಿಸಿದ್ದಾರೆ. ಜಯ ಶ್ರೀನಿವಾಸನ್ ವಿರುದ್ಧ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆ ಹಾಗೂ ನೆಲಮಂಗಲದಲ್ಲಿ ದೂರು ನೀಡಿದ್ದಾರೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವಿ ಅವರಿಂದ. ರವಿ, ಏನಿದು ಪ್ರಕರಣ? ಅರವಿಂದ್, ಏನಂದ್ರೆ ಈ ಜಯ ಶ್ರೀನಿವಾಸನ್ ಅನ್ನೋರು ಹಲವಾರು ಟಿವಿ ಮಾಧ್ಯಮದ ಮೂಲಕ ಸಾಕಷ್ಟು ಜನರಿಗೆ ಅರಳುಗಳನ್ನು ಕೊಡೋ ಮೂಲಕ ವಾಸ್ತವ ನುಡಿತಾರೆ, ಮತ್ತೆ ದಿನಚರಿ ಕೂಡ ಭವಿಷ್ಯ ಹೇಳ್ತಾರೆ. ಇವರು ಕರ್ನಾಟಕದಲ್ಲಿ ಸ್ವಲ್ಪ ಜನಕ್ಕೆ ಒಂದು ಮಟ್ಟಿಗೆ ಒಂದು ಫೇಮಸ್ ಆಗಿದ್ದಾರೆ. ಆದ್ರೆ ಇವರ ಜೀವನದಲ್ಲಿ ಒಂದು ಏನಂದ್ರೆ ಒಂದು ಪ್ರಕರಣ ಆಗಿದೆ. ಅದು ಏನಂದ್ರೆ ಮುಖ್ಯವಾಗಿ ಗೀತಾ ಅನ್ನೋಳು ಈ ಹಿಂದೆ ಜಯನಗರದಲ್ಲಿ ಒಂದು ಕಚೇರಿ ಆ ಕಚೇರಿಗೆ ಆಪ್ತ ಸಹಾಯಕಿ ಮತ್ತೆ ರಿಸೆಪ್ಷನ್ ಆಗಿ 2 ಕೆಲಸಗಳನ್ನು ನಿಭಾಯಿಸೋದಕ್ಕಾಗಿ ಅಲ್ಲಿ ಕೆಲಸಕ್ಕೆ ಸೇರ್ತಾಳೆ. ಈಗ 1.5 ವರ್ಷದ ಹಿಂದೆ ಆಕೆ ಕೆಲಸಕ್ಕೆ ಸೇರ್ತಾಳೆ. ಈಗ ಆಕೆಗೆ ಈಗಾಗಲೇ ಕುಮಾರ್ ಅನ್ನೋನ್ ಜೊತೆ ಇವರು ಮೂಲತಃ ನೆಲಮಂಗಲದಲ್ಲೂ. ಕುಮಾರ್ ಅನ್ನೋನ್ ಜೊತೆ 10 ವರ್ಷದ ಹಿಂದೆನೆ ಮದುವೆ ಆಗಿರುತ್ತೆ. ಆಕೆಗೆ ಒಂದು 6 ವರ್ಷದ ಗಂಡು ಮಗು ಕೂಡ ಇರುತ್ತೆ. ಕೆಲಸಕ್ಕೆ ಸೇರಿದ ಬಳಿಕ ಏನು 1.5 ವರ್ಷ ಕೆಲಸಕ್ಕೆ ಸೇರಿದ ಬಳಿಕ 1 ವರ್ಷ ಮನೆಯಲ್ಲಿ ಚೆನ್ನಾಗಿರ್ತಾಳೆ. ಆದ್ರೆ 6 ತಿಂಗಳ ಬಳಿಕ ಏನಾಗುತ್ತಂದ್ರೆ ಈಕೆ ತನ್ನ ಗಂಡ ಬೇಡ ಮತ್ತೆ ಮಗ ಬೇಡ ಅಂತ ಗಲಾಟೆ ಮಾಡ್ತಾಳೆ. ಇದಕ್ಕೆ ಕಾರಣ ಏನು ಅಂದ್ರೆ ಮುಖ್ಯವಾಗಿ ಗಂಡನಿಗೆ ಆರಂಭಿಕವಾಗಿ ಗೊತ್ತಾಗೋದಿಲ್ಲ. ಆ ಬಳಿಕ ಏನ್ ಮಾಡ್ತಾನೆ ಅಂದ್ರೆ ಹೀಗೆ ಏನು ಗೀತನೇ ಸ್ವತಃ ಡೈವರ್ಸ್ಗೆ ಅಪ್ಲೈ ಮಾಡ್ತಾಳೆ. ಗಂಡ ಮಗು ಬೇಡ ಅಂತೇಳಿ ಸಪರೇಟ್ ಆಗಿ ಅಂದ್ರೆ ರಾಜರಾಜೇಶ್ವರಿ ನಗರದಲ್ಲಿ ಒಂದು ಫ್ಲಾಟ್ ಅಲ್ಲಿ ವಾಸ ಮಾಡ್ಕೊಂಡಿರ್ತಾಳೆ. ಕೇವಲ ಇವಳು 5,000 ಸಂಬಳಕ್ಕೋಸ್ಕರ ಬಂದಿರೋಳು. ಈಗ ಸ್ವಂತದಾಗಿ ಫ್ಲಾಟ್ ಕೂಡ ಹೊಂದಿದ್ದು ಅಲ್ಲೇ ಪ್ರತ್ಯೇಕ ವಾಸ ಇರ್ತಾಳೆ. ಗಂಡ ಮತ್ತು ಮಗು ಇಬ್ರು ಬೇಡ ಅಂತ ಈಗ ಗಲಾಟೆ ಮಾಡ್ಕೊಂಡು ಕೋರ್ಟ್ ಮೆಟ್ಲಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಕಾರಣ ಏನಂದ್ರೆ ಈತ ವಶೀಕರಣ ಮಾಡಿದ್ರೆ ಗುರುಜಿ ಅಂತ ಏನು ಶ್ರೀನಿವಾಸನ್ ಗುರುಜಿ ಇದ್ದಾರೆ, ಇವರು ವಶೀಕರಣ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ದಾಂಪತ್ಯದಲ್ಲಿ ವಿರಸ ಉಂಟಾಗಿದೆ. ನನ್ನ ಹೆಂಡತಿ ನನ್ನ ದೂರ ಮಾಡೋದಕ್ಕೆ ಇದೇ ಕಾರಣ ಅಂತೇಳಿ ಅನ್ನೋದು ಕುಮಾರ್ ಆರೋಪ. ನಿನ್ನೆ ಕೂಡ ಜಯನಗರದ ಜಯ ಶ್ರೀನಿವಾಸನ್ ಕಚೇರಿಗೆ ಆತ ಬಂದು ಒಂದು ಬೀದಿ ರಂಪ ಮಾಡ್ದ. ಈಗಾಗಲೇ 2 ಪ್ರಕರಣಗಳಂದ್ರೆ ನೆಲಮಂಗಲ ಪೊಲೀಸ್ ಠಾಣೆ ಮತ್ತು ರಾಜರಾಜೇಶ್ವರಿ ನಗರ 2 ಪೊಲೀಸ್ ಠಾಣೆಗಳಲ್ಲಿ ಈತ ಜಯ ಶ್ರೀನಿವಾಸನ್ ವಿರುದ್ಧ ಪ್ರಕರಣ ದಾಖಲಿಸಿದ್ದಾನೆ. ಆದ್ರೆ ಯಾವುದೇ ಕಾರಣಕ್ಕೂ ಅವರು ಇನ್ನು ಯಾವುದೇ ಕ್ರಮ ಕೈಗೊಂಡಿಲ್ಲ. ಮುಖ್ಯವಾಗಿ ಅಂದ್ರೆ ನನ್ನ ಹೆಂಡತಿ ಮತ್ತೆ ನನಗೆ ಬೇಕು. ಈ ವಶೀಕರಣ ಇಂಥವರಿಂದ ಸಾಕಷ್ಟು ಸಮಾಜಕ್ಕೆ ಕೆಡುಕುಂಟಾಗಿದೆ. ಆ ಕಾರಣಕ್ಕೋಸ್ಕರ ಇದನ್ಗೆ ಶಿಕ್ಷೆ ನೀಡಿ ಅನ್ನೋದು ಕುಮಾರ್ ಆಗ್ರಹ. ಅರವಿಂದ್, ರವಿ, ಇಷ್ಟೆಲ್ಲ ವಿಚಾರಗಳು ಈಗ ಗೀತಾ ಅವರ ಪತಿಯ ಆರೋಪಗಳಾಗಿರ್ತದೆ. ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಜಯ ಶ್ರೀನಿವಾಸನ್ ಆಗಲಿ ಗೀತಾ ಆಗಲಿ ಏನಾದರೂ ನಿಮಗೆ ಸಿಕ್ಕಿದ್ರೆ ಹೇಗೆ? ಓಕೆ ರವಿ, ನಿಮ್ಮನ್ನು ಮತ್ತೆ ನಾನು ಸಂಪರ್ಕ ಮಾಡ್ತೀನಿ. ಇವಾಗ ಗೀತಾ ಅವರೇ ಸ್ವತಃ ಜಯ ಶ್ರೀನಿವಾಸನ್ ಅವರು ಸಹ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಜಯ ಶ್ರೀನಿವಾಸನ್ ಅವರೇ, ಈಗ ಒಂದು ಆರೋಪ ಮಾಡಿದ್ದಾರೆ, ನಿಮ್ಮ ಸಹಾಯಕಿ ಗೀತಾ ಅವರ ಪತಿ ನೀವು ಗೀತಾ ಅವರ ವಶೀಕರಣ ಮಾಡ್ಕೊಂಡಿದ್ದೀರಾ, ಹಾಗಾಗಿ ಗಂಡ ಹೆಂಡತಿನ ದೂರ ಮಾಡಿದ್ದಾರೆ ಜಯ ಶ್ರೀನಿವಾಸನ್ ಅಂತಕ್ಕಂಥ ಆರೋಪವನ್ನು ಅವ್ರು ಮಾಡಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದು ಏನಿದು ಒಂದು ಗಂಡ ಹೆಂಡತಿನ ವಶೀಕರಣ ಮಾಡ್ಕೊಳ್ಳೋದು? ವಶೀಕರಣ ಅನ್ನೋ ಪದ ಇವತ್ತು ವೈಜ್ಞಾನಿಕ ಲೋಕಕ್ಕೇನೆ ಒಂಥರ ಇದೆ. ನಾನೊಂದು ವೈಜ್ಞಾನಿಕ ಜ್ಯೋತಿಷಿಯಾಗಿ ನನ್ನ ಬಳಿ ಬರ್ತಕ್ಕಂಥ ಎಲ್ರಿಗೂ ಕೂಡ ಈ ಹೆಸರಿನಲ್ಲಿ ಈ ತರ ಒಂದು ಡಿಪ್ರೆಷನ್ ಸ್ಟೇಟಸ್ ಇರುತ್ತೆ, ESD, ಈ ತರ ಅಸ್ಟ್ರಾಲಜಿ ಪ್ರಕಾರ, ನ್ಯೂಮರಾಲಜಿ ಪ್ರಕಾರ, ಈ ವೈಬ್ರೇಷನ್ ಹೆಸರಿಡಿ ಅಂತ ನಾನು ವೈಜ್ಞಾನಿಕವಾಗಿ ಮಾತಾಡ್ಕೊಂಡು ಹೋಗ್ತಿದ್ರೆ ವಶೀಕರಣ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ವಶೀಕರಣ ಅನ್ನೋದು ಅದು ಆ ಪದ ಕೇಳಿದ್ರೆ ನನ್ಗೊಂಥರ ಅನಿಸ್ತಾ ಇದೆ. ಅದೇಗ ವಶೀಕರಣ ಮಾಡ್ಲಿಕ್ಕಾಗತ್ತೆ? ಯಾರು ವಶೀಕರಣ? ಇವಾಗ ನಾವು ನಿಮ್ಮನ್ನ ವಶೀಕರಣ ಮಾಡಕ್ಕಾಗತ್ತಾ? ನೀವು ನಮ್ಮಿಂದ ಬನ್ನಿ ಅಂದ್ರೆ ಬರಕ್ಕಾಗತ್ತಾ? ಇದು ಏನಿದು? ಯಾವ ತರ ಇದು ಆರೋಪ? ಓಕೆ, ಜಯ ಶ್ರೀನಿವಾಸನ, ಈಗ ವಶೀಕರಣ ಅನ್ನೋ ಪದ ಬಿಟ್ಬಿಡಿ. ಗೀತಾ ಅವರು ಮದುವೆ ಆಗಿ 10 ವರ್ಷ ಆಯ್ತು, ಅವರಿಗೆ 6 ವರ್ಷದ ಮಗು ಇದೆ, ಎಲ್ಲವೂ ಸುಖವಾಗಿ ನಡ್ಕೊಂಡು ಹೋಗ್ತಾ ಇದ್ದಂತಹ ಸಂಸಾರ. ಅವರು ನಿಮ್ಮ ಬಳಿ ಆಪ್ತ ಸಹಾಯಕಿಯಾಗಿ ಸೇರಿದ ನಂತರ ದಾಂಪತ್ಯದಲ್ಲಿ ಬಿರುಕು ಮೂಡ್ತು. ಅವರು ಗಂಡ ಮತ್ತೆ ಮಗನ್ನ ಬಿಟ್ಟು ಪ್ರತ್ಯೇಕ ವಾಸ ಮಾಡೋದಕ್ಕೆ ಶುರು ಮಾಡಿದ್ರು. ಇದು ಯಾಕಾಯ್ತು ಈ ತರ? ಅದು ನನ್ನನ್ನು ಕೇಳಿದ್ರೆ ಅದು ನಾನೇನು ಹೇಳಿ? ಅದು ಅವ್ರಂತಾನೆ ಕೇಳ್ಬೇಕು. ನೀವು ಯಾರನ್ನ ಕೇಳ್ಬೇಕು? ಗೀತಾ ಅವ್ರನ್ನ ಕೇಳ್ಬೇಕು. ಗೀತಾ ಅವ್ರ ಕೆಲಸ ಬಿಟ್ಟು ಇಲ್ಲ ಆಲ್ರೆಡಿ 10 ತಿಂಗಳಾಯ್ತು. ಜನವರಿ 7ನೇ ತಾರೀಕು ಜನವರಿ 10ನೇ ತಾರೀಕು ಅವ್ರು ರಿಸೈನ್ ಮಾಡಿದ್ದಾಯ್ತು. ಜನವರಿ 10, 2011. ಸೊ ಇವಾಗ ಏನಾಯ್ತು? 2011 ಡಿಸೆಂಬರ್ ಆಯ್ತು. 11 ತಿಂಗಳಾಗಿದೆ. ಇವಾಗ ನನ್ನನ್ನು ಕೇಳ್ತಾ ಇದ್ದೀರಿ ಅಂದ್ರೆ ನಾನು ಏನ್ ಹೇಳಿ ನಿಮಗೆ? ಆಮೇಲೆ ನಾನು ಕೂಡ ಅಷ್ಟೇ ಮಾಧ್ಯಮದವ್ರಿಗೆ ಅದು ಹೇಳ್ಕೊಳಕ್ ಇಷ್ಟಪಡ್ತೀನಿ. ನಿನ್ನೆ ನಾನು 3 ಗಂಟೆಗೆ ಆಫೀಸ್ ಕ್ಲೋಸ್ ಮಾಡಿ ಹೋಗಿದ್ ನಂತರ ಕ್ಲೋಸ್ ಮಾಡಿರ್ತಕ್ಕಂಥ ಆಫೀಸ್ ಮೇಲೆ ಮುಂದೆ ಬಂದು ಅವ್ರು ನಿಂತ್ಕೊಂಡು ಶೂಟ್ ಮಾಡಿ ಅದನ್ನ ಟಿವಿನಲ್ಲಿ ಹಾಕ್ತಿದ್ದಾರೆ ಅಂದ್ರೆ ಇದು ಯಾವ ತರ ಸರಿ ಇರುತ್ತೆ? ಎಲ್ಲಾ ಮಾಧ್ಯಮಗಳಲ್ಲಿ ನಾನ್ ಬಂದು ಯಾವ್ದಾದ್ರು ಒಂದು
ಪ್ರೋಗ್ರಾಮ್ಗೆ ನಾನು ಇದು ಬಂದು ಹೋಸ್ಟ್ ಆಗಿ ಬಂದು ಗೆಸ್ಟ್ ಆಗಿ ಬಂದು ನಮ್ಮನ್ನೆಲ್ಲ ಮಾತಾಡ್ಸಿ VIP ಗಳ ಬಗ್ಗೆ ಎಲ್ಲ ತಿಳಿಸಿ, ಇವಾಗ ನಾನೇ ಅಲ್ಲಿ ಇಲ್ದೇ ಇರೋ ಸಮಯದಲ್ಲಿ ಅವ್ರು ಬಂದು ಮಾತಾಡ್ತಾ ಇದ್ರೆ ನನ್ನನ್ನು ಒಂದ್ ಮಾತು ಕೂಡ ಕೇಳಿದೆ ನೀವು ಅದನ್ನ. ಓಕೆ ಜಯ ಶ್ರೀನಿವಾಸನ್ ಅವರೇ, ಒಂದು ನಿಮಿಷ. ಈಗ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ನಮ್ಮ ಸಂಪರ್ಕದಲ್ಲೇ ಇರ್ತೀರಾ ನೀವು. ಗೀತಾ ಅವರ ಪತಿ ಕುಮಾರ್ ಅವರು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಕುಮಾರ್